ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಬ್ರೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ HSRP ನಂಬರ್ ಪ್ಲೇಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ HSRP ನಂಬರ್ ಪ್ಲೇಟ್ ನ ಹೇಗೆ ಅಪ್ಲೈ ಮಾಡೋದು ಆನ್ಲೈನ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಲಾಸ್ಟ್ ಡೇಟ್ ಯಾವ್ದು HSRP ನಂಬರ್ ಪ್ಲೇಟ್ ನ ಗಾಡಿಗೆ ಫಿಕ್ಸ್ ಮಾಡಕ್ಕೆ ಅಂತಾನು ಹೇಳ್ತೀನಿ. ಹಾಗೆ ಮತ್ತೆ ಯಾವ ವೆಹಿಕಲ್ ಗೆ HSRP ನ ಮಾಡಿಸ್ಬೇಕು ಅಂತಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸೊ ಅದರಿಂದ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನಿಮ್ಗೆ ಏನೇ ಕ್ವೆರೀಸ್ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ನೀವು ಇಲ್ಲಿ ನೋಡಬಹುದು ಗವರ್ಮೆಂಟ್ ಕಳಿಸಿರೋ ನೋಟಿಸ್ ಪ್ರಕಾರ HSRP ನಂಬರ್ ಪ್ಲೇಟ್ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಎಲ್ಲಾ ವೆಹಿಕಲ್ಸ್ ಗೂ ಮ್ಯಾಂಡೇಟರಿ. ಅಂದ್ರೆ 2 ವೀಲರ್ಸ್, 3 ವೀಲರ್ಸ್, ಲೈಟ್ ಮೋಟಾರ್ ವೆಹಿಕಲ್ಸ್, ಮತ್ತೆ ಪ್ಯಾಸೆಂಜರ್ ಕಾರ್ಸ್, ಮೀಡಿಯಂ ಅಥವಾ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು ಅಥವಾ ಟ್ರಾಕ್ಟರ್ ಆಗಿರ್ಬೋದು, ಎಲ್ಲಾ ವೆಹಿಕಲ್ಸ್ ಗೂ HSRP ನಂಬರ್ ಪ್ಲೇಟ್ಸ್ ನ ಮ್ಯಾಂಡೇಟರಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ HSRP ನಂಬರ್ ಪ್ಲೇಟ್ಸ್ ನಿಮ್ಮ ಗಾಡಿ ಏನಾದ್ರು ಏಪ್ರಿಲ್ 1ನೇ ತಾರೀಕು 2019 ಹಿಂದೆ ತಗೊಂಡಿದ್ರೆ ಮಾತ್ರ HSRP ನಂಬರ್ ಪ್ಲೇಟ್ಸ್ ಮ್ಯಾಂಡೇಟರಿ ಆಗಿರುತ್ತೆ. ಇಲ್ಲಾಂದ್ರೆ ಇವಾಗ ಬಂದಿರುವಂತಹ ಹೊಸ ಗಾಡಿಗಳಿಗೆಲ್ಲ ಆಲ್ರೆಡಿ HSRP ನಂಬರ್ ಪ್ಲೇಟ್ ಸಮೇತನೇ ಬರ್ತದೆ. ಏಪ್ರಿಲ್ 1 2019 ಆದ್ಮೇಲೆ ತಗೊಂಡಿರುವಂತಹ ಗಾಡಿಗಳಿಗೆಲ್ಲಾನು ಆಲ್ರೆಡಿ HSR ನಂಬರ್ ಪ್ಲೇಟ್ಸ್, ನೀವು ಹೊಸ ಗಾಡಿ ತಗೊಂಡಿದ ತಕ್ಷಣ ಹೊಸ ನಂಬರ್ ಪ್ಲೇಟ್ ಅದು HSRP ಆಗಿ ಬಂದಿರುತ್ತೆ. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು HSRP ನಂಬರ್ ಪ್ಲೇಟ್ಸ್ ಗೆ ಅಂತ ನೋಡೋದಾದ್ರೆ, ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ತೋರಿಸ್ತೀನಿ ಡೀಟೇಲ್ ಆಗಿ. ಸೊ ಅದಕ್ಕೂ ಮುಂಚೆ ಲೈಕ್ ಥಿಯರಿಟಿಕಲ್ ಆಗಿ ಸ್ಟೆಪ್ಸ್ ನೋಡೋದಾದ್ರೆ, ಫಸ್ಟ್ ನೀವು ಯಾವ್ದಾದ್ರು ಎರಡು ವೆಬ್ಸೈಟ್ ಅಲ್ಲಿ ಲೈಕ್ transport.karnataka.gov.in ಅಥವಾ www.siam.in ಅಲ್ಲಿ ಯಾವ್ದಾದ್ರು ಒಂದು ಲಿಂಕ್ ಹೋಗಿ ನೀವು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡಬಹುದು. ಮತ್ತೆ ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಯಾರಿರ್ತಾರೆ ಲೈಕ್ ಹೋಂಡಾ ಆಗಿರ್ಬೋದು, ಸುಜುಕಿ ಆಗಿರ್ಬೋದು, ಆತರ ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಯಾರಿರ್ತಾರೋ ಅವ್ರನ್ನ ಡೀಲರ್ ನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಬೇಸಿಕ್ ವೆಹಿಕಲ್ ಡೀಟೇಲ್ಸ್ ನ ಅಲ್ಲಿ ಫಿಲ್ ಮಾಡ್ಬೇಕಾಗಿರುತ್ತೆ. ನಿಮ್ಗೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದ್ರೆ ಜಸ್ಟ್ ನಿಮ್ಮ ವೆಹಿಕಲ್ RC ಬುಕ್ ಇದ್ರೆ ಸಾಕಾಗುತ್ತೆ. RC ಬುಕ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಬೇಕಾಗಿರುವಂತ ಮೂರು ಮೇಜರ್ ಇಂಪಾರ್ಟೆಂಟ್ ಅಂದ್ರೆ, ಒಂದು ನಿಮ್ಮ ವೆಹಿಕಲ್ ನಂಬರ್, ಒಂದು ಇಂಜಿನ್ ನಂಬರ್, ಇನ್ನೊಂದು ಚೆಸ್ಸಿ ನಂಬರ್. ಇದು ಮೂರು ಡೀಟೇಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಕ್ HSRP ಬುಕ್ ಮಾಡಕ್ಕೆ. ಅದು ಮ್ಯಾಂಡೇಟರಿ ಬೇಕೇ ಬೇಕು. ಮೂರು ಡೀಟೇಲ್ಸ್ ಮ್ಯಾಚ್ ಆದ್ರೇನೆ ನೀವು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡಕ್ಕಾಗುತ್ತೆ. ನೆಕ್ಸ್ಟ್ ನೀವು ಡೀಲರ್ ಲೊಕೇಶನ್ ನ ಲೈಕ್ HSRP ನಂಬರ್ ಪ್ಲೇಟ್ ನ ನೀವು ಡೀಲರ್ ಲೊಕೇಶನ್ ಸೆಲೆಕ್ಟ್ ಮಾಡಿ ಅಲ್ಲೇ ಹೋಗಿ ನೀವು HSRP ನಂಬರ್ ಪ್ಲೇಟ್ ನ ಫಿಕ್ಸ್ ಮಾಡ್ಕೊಂಡ್ ಬರ್ಬೋದು, ಅಂದ್ರೆ ಬುಕ್ ಮಾಡಾದ್ಮೇಲೆ. ಇಲ್ಲ ನೀವು ಹೋಮ್ ಡೆಲಿವರಿ ಕೂಡ ಆರ್ಡರ್ ಮಾಡ್ಬೋದು. ಲೈಕ್ ಅವರು ಮನೆಗೆ ನಂಬರ್ ಪ್ಲೇಟ್ ನ ತಗೊಂಡ್ಬಂದು ಅವರೇ ಫಿಕ್ಸ್ ಮಾಡಿ ಕೂಡ ಹೋಗ್ತಾರೆ. ಅದ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೀವು ಪೇಮೆಂಟ್ ನ ಲೈಕ್ ಫಸ್ಟೇ ಮಾಡ್ಬೇಕಾಗಿರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಎಲ್ಲ ಕೊಡಲ್ಲ ಇದ್ರಲ್ಲಿ. ಲೈಕ್ ಫಸ್ಟೇ ಪೇಮೆಂಟ್ ಆರ್ಡರ್ ಮಾಡ್ಬೇಕಾದ್ರೆ HSRP ನಂಬರ್ ಪ್ಲೇಟ್ ನ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಕನ್ಫರ್ಮ್ ಆಗಿ ಲೈಕ್ ನೋ ಪೇಮೆಂಟ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ. ಕ್ಯಾಶ್ ಅಲ್ಲಿ ಯಾವುದೇ ರೀತಿ ಪೇಮೆಂಟ್ ಮಾಡೋಂಗಿರಲ್ಲ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಗೆ ಲೈಕ್ ಒಂದು OTP ಬರುತ್ತೆ ವೆರಿಫಿಕೇಶನ್ ಪರ್ಪಸ್ ಗೋಸ್ಕರ. ಮತ್ತೆ ನೀವೇ ಯಾವಾಗ ಲೈಕ್ ನಿಮ್ಮ HSRP ನಂಬರ್ ಪ್ಲೇಟ್ ಯಾವ ಡೇಟ್ ಗೆ ಡೆಲಿವರಿ ಆಗಬೇಕು ಮತ್ತೆ ಯಾವ ಪರ್ಟಿಕ್ಯುಲರ್ ಟೈಮ್ ಅಂತ 2 ಟೈಮ್ ರೇಂಜ್ ಕೊಟ್ಟಿರ್ತಾರೆ, ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂತ. ಆ ಎರಡು ಟೈಮ್ ರೇಂಜ್ ಅಲ್ಲಿ ಲೈಕ್ ಬೇಸ್ಡ್ ಆನ್ ಲೈಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಅದಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಡೇ ಟು ಟೈಮ್ ನೀವೇ ಶೆಡ್ಯೂಲ್ ಮಾಡಬಹುದು. ಇಲ್ಲ ಅಂದ್ರೆ ನೀವೇ ಲೈಕ್ ಡೀಲರ್ಶಿಪ್ ಯಾರು ಇರ್ತಾರೋ ಅಲ್ಲಿ ಹೋಗಿ ಕೂಡ ನೀವು ವೆಹಿಕಲ್ ನಂಬರ್ ನ ಫಿಕ್ಸ್ ಮಾಡಿಸ್ಕೊಂಡ್ ಬರ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೀವು HSRP ನಂಬರ್ ಪ್ಲೇಟ್ಸ್ ನ ಇದರ್ ಲೈಕ್ transport.karnataka.gov.in ಅಥವಾ ಆಗ್ಲೇ ಹೇಳ್ದಂಗೆ www.siam.in ಈ ಎರಡು ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ಬೇಕಾಗಿರುತ್ತೆ. ಬೇರೆದು ತುಂಬಾ ಲೈಕ್ ಫ್ರಾಡ್ ವೆಬ್ಸೈಟ್ಸ್ ಇರುತ್ತೆ, ಅದ್ರಲ್ಲಿ ಯಾವ್ದು ಬುಕ್ ಮಾಡಕ್ ಹೋಗ್ಬಿಡಿ. ಮತ್ತೆ ನಿಮ್ಮ ಅಮೌಂಟ್ ಡಿಡಕ್ಟ್ ಆದ್ರೆ ಅದಕ್ಕೆ ಗೌರ್ಮೆಂಟ್ ಯಾವುದೇ ರೀತಿಯಾದ ರೆಸ್ಪಾನ್ಸ್ ತಗೊಳ್ಳಲ್ಲ. ಸೊ ಅದರಿಂದ ಅವರು ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಕರೆಕ್ಟ್ ಆಗಿ ಲೈಕ್ ಈ ಎರಡು ವೆಬ್ಸೈಟ್ ಅಲ್ಲೇ ಬುಕ್ ಮಾಡಬೇಕು, ಬೇರೆ ಯಾವುದೇ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿದ್ರು ಅವ್ರು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಈ ತರ ಒಂದು HSRP ನಂಬರ್ ಪ್ಲೇಟ್ ಬುಕಿಂಗ್ ಇದೆ ಅಂದಿದ ತಕ್ಷಣ ಆಲ್ರೆಡಿ ಲೈಕ್ ಫ್ರಾಡ್ ವೆಬ್ಸೈಟ್ಸ್ ತುಂಬಾ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಕೇರ್ಫುಲ್ ಆಗಿರಿ. ನೀವು HSRP ನಂಬರ್ ಪ್ಲೇಟ್ ನ ಈ ಎರಡು ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ತಾ ಇದ್ರೆ ಬೇರೆ ಯಾವುದೇ ವೆಬ್ಸೈಟ್ ಅಲ್ಲೂ ಬುಕ್ ಮಾಡ್ತಿಲ್ಲ ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಲೈಕ್ ನಿಮ್ಮ HSRP ನಂಬರ್ ಪ್ಲೇಟ್ ಇರೋ ತರನೇ ಬೇಕಾದ್ರೆ ನಿಮ್ಗೆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ನು ಕೊಡ್ತಾರೆ ಒಬ್ಬೊಬ್ರು, ಹೇಳಕ್ಕಾಗಲ್ಲ. ಸೊ ಆ ತರದ ಯಾವ್ದಕ್ಕೂ ಫೇಕ್ ಹೋಲೋಗ್ರಾಮ್ ಇರ್ಬೋದು ಅಥವಾ ಫೇಕ್ ಇಂಡಿಯಾ ಮಾರ್ಕ್ ಇರ್ಬೋದು, ಅದೆಲ್ಲ ಇರುತ್ತೆ. ಸೊ ಆ ತರದೆಲ್ಲ ನೋಡಿ ಇದ್ ಮಾಡಿ. ಸೊ ಎರಡು ವೆಬ್ಸೈಟ್ ಅಲ್ಲಿ ಬಿಟ್ರೆ ಇವ್ ಎರಡು ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಬೇರೆದ್ರಲ್ಲಿ ಮಾಡಿದ್ರೆ ಮೇ ಬಿ ಈ ತರ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕೇರ್ಫುಲ್ ಆಗಿರಿ ಅಂತ ಮೆನ್ಷನ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ. ಮತ್ತೇನಪ್ಪಾ ಅಂದ್ರೆ, ನೀವು HSRP ಏನಾದ್ರು ಮಾಡಿಲ್ಲ ಅಂದ್ರೆ ವಿತಿನ್ ಲಾಸ್ಟ್ ಡೇಟ್ ಒಳಗಡೆ ನೀವೇನಾದ್ರು ವೆಹಿಕಲ್ ಮಾರ್ಬೇಕಂದ್ರೆ ಲೈಕ್ ಇವಾಗ ಹೊಸದಾಗಿ ತಗೊಂಡಿರ್ತೀರ ಬೈಕ್, ಏನೋ ಇಶ್ಯೂ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಬೇರೆ ವೆಹಿಕಲ್ ತಗೋಬೇಕು, ನಾನು ಹಳೆ ವೆಹಿಕಲ್ ಮಾರ್ತೀನಿ ಅಂತ ಮಾರ್ಬೇಕು ಹೋದಾಗ ನೀವು ಅಕಸ್ಮಾತ್ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ HSRP ಇಲ್ಲ ಅಂದ್ರೆ ಅದನ್ನೆಲ್ಲ ಈಗ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನೀವು.
ಚೇಂಜ್ ಆಫ್ ಓನರ್ಶಿಪ್ ನ ಮಾಡಲ್ಲ ಅಂತಾನು ಹೇಳಿದ್ದಾರೆ ಅವರು. ಸೊ ನಿಮ್ಮದು ವೆಹಿಕಲ್ HSRP ನಂಬರ್ ಪ್ಲೇಟ್ ಇದ್ರೇನೆ ನೀವು ಚೇಂಜ್ ಆಫ್ ಓನರ್ಶಿಪ್ ಮಾಡ್ಬೋದು, ಅಥವಾ ಅಡ್ರೆಸ್ ಇರ್ಬೋದು, HP ಅಥವಾ HPT ಇರ್ಬೋದು, ಫಿಟ್ನೆಸ್ ಎಲ್ಲಾನು ನಿಮ್ಗೆ HSRP ನಂಬರ್ ಪ್ಲೇಟ್ ಇದ್ರೆ ಮಾತ್ರನೇ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಅದು ಚೇಂಜ್ ಆಫ್ ಓನರ್ಶಿಪ್ ಏನಿದೆಯಲ್ಲ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ನೀವು HSRP ನಂಬರ್ ಪ್ಲೇಟ್ ಮಾಡಿಸೋದು ತುಂಬಾ ಮ್ಯಾಂಡೇಟರಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ HSRP ನಂಬರ್ ಪ್ಲೇಟ್ ನ ನೀವು ಬುಕ್ ಮಾಡಿ, ಲೈಕ್ ಅಪಾಯಿಂಟ್ಮೆಂಟ್ ಡೇಟ್ ನ ಬುಕ್ ಮಾಡಿ 30 ಡೇಸ್ ಇದ್ರೆ ನಿಮ್ಗೆ ಯಾವ್ದೇ ರೀತಿ ಫೈನ್ ಇರಲ್ಲ. ಲಾಸ್ಟ್ ಡೇಟ್ ಆದ್ಮೇಲೆ ನೀವು 30 ಡೇಸ್ ಒಳಗಡೆ ನಿಮ್ಮ ಅಪಾಯಿಂಟ್ಮೆಂಟ್ ತೋರಿಸಿದ್ರೆ ನಿಮ್ಗೆ ಯಾವ್ದೇ ರೀತಿ ಫೈನ್ ಬೀಳಲ್ಲ. ಸೊ 30 ಡೇಸ್ ಮೇಲೆ ಆದ್ರೆ ನಿಮ್ಗೆ ಮತ್ತೆ ಫೈನ್ಸ್ ಬೀಳುತ್ತೆ, ಸೊ ಫೈನ್ ಆಗ್ತಾರೆ. ಸೊ ಅದರಿಂದ ನೀವು ವಿತಿನ್ ಲಾಸ್ಟ್ ಡೇಟ್ ಒಳಗಡೆನೆ ಬುಕ್ ಮಾಡಿ. ನಾನು ಲಾಸ್ಟ್ ಡೇಟ್ ಏನು ಅಂತ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ನೋಡ್ತಾ ಇರಬಹುದು ಲಾಸ್ಟ್ ಡೇಟ್ ಯಾವ್ದಪ್ಪ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡಕ್ಕೆ ಅಂದ್ರೆ 17/2/2024 ಅಂದ್ರೆ ಫೆಬ್ರವರಿ 17th ಈ ಇಯರ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅಷ್ಟರೊಳಗಡೆ ನೀವು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಅದು ನಿಮ್ಮ ಗಾಡಿಗೂ ಕೂಡ ಫಿಕ್ಸ್ ಆಗಿರ್ಬೇಕು. ಸೊ ನೀವು ನನ್ನ ಕೇಳೋದಾದ್ರೆ ಲೈಕ್ ಎಷ್ಟು ಬೇಗ ಆಗುತ್ತೆ ಇಮಿಡಿಯೇಟ್ ಆಗಿ ಜಾನ್ವರಿಲೇ ಮಾಡ್ಬಿಡಿ. ಸೊ ಅವರು ಲೈಕ್ ನೀವು ಇವತ್ತು ಬುಕ್ ಮಾಡಿದ್ರು ಮತ್ತೆ ಅವ್ರು ತಂದು ಫಿಕ್ಸ್ ಮಾಡಕ್ಕೆ 1 ವಾರ ಆದ್ರೂ ಮಿನಿಮಮ್ ತಗೊಂತಾರೆ. ಸೊ ಅದರಿಂದ ನಂಬರ್ ಪ್ಲೇಟ್ ಇವಾಗ್ಲೇ ಬುಕ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬುಕ್ ಮಾಡೋದು HSRP ನಂಬರ್ ಪ್ಲೇಟ್ ನ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವೀಗ ನೋಡ್ತಾ ಇರಬಹುದು ನಾನು ಕ್ರೋಮ್ ಬ್ರೌಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರೌಸರ್ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ನೀವು ಸರ್ಚ್ ಬಾರ್ ಅಲ್ಲಿ ಹೋಗಿ RTO ಅಂತ ಟೈಪ್ ಮಾಡಿ, HSRP ಅಂತ ಟೈಪ್ ಮಾಡಕ್ ಹೋಗ್ಬೇಡಿ, RTO ಅಂತ ಟೈಪ್ ಮಾಡಿ. RTO ಅಂತ ಟೈಪ್ ಮಾಡಿ ಎಂಟರ್ ಒತ್ತಿದ ತಕ್ಷಣ ನಿಮ್ಗೆ ಇಲ್ಲಿ ಫಸ್ಟ್ ಲಿಂಕ್ ನೋಡ್ತಾ ಇರಬಹುದು ಹೋಮ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಈ ಹೋಮ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಓಪನ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಈ ಲಿಂಕ್ ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅಲ್ಲೂ ಹೋಗಿ ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ವೆಬ್ಸೈಟ್ ಗೆ ಬರ್ಬೋದು. ಆಮೇಲೆ ಇಲ್ಲಿ ನೋಡ್ತಾ ಇರಬಹುದು ನೀವು HSRP ಬುಕಿಂಗ್ ಅಂತ ಒಂದು ಟ್ಯಾಬ್ ಇದೆ, ಅದ್ರ ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ HSRP ಬುಕಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಡಿಫ್ರೆಂಟ್ ಲಿಂಕ್ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಆಗ್ಲೇ ಹೇಳ್ದಂಗೆ transport.karnataka.gov.in ಇಲ್ಲ ಅಂದ್ರೆ SIAM ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅಂತ, ಅಲ್ಲಿಂದ ಅದು ಡೈರೆಕ್ಟ್ ಆಗಿ SIAM ವೆಬ್ ಪೇಜ್ ಗೆ ಕರ್ಕೊಂಡ್ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನಿಮ್ಗೆ HSRP ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ನೇಮ್ ನ ಎಂಟರ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಇಮೇಲ್ ID. ನಾನು ಇಲ್ಲಿ ಡಮ್ಮಿ ವ್ಯಾಲ್ಯೂ ಆಗಿ ಲೈಕ್ ರಾಮ್ ಅಂತ ಎಂಟರ್ ಮಾಡ್ತಾ ಇದೀನಿ ನೇಮ್ಗೆ. ಇಮೇಲ್ ID ಬಂದು ram@gmail.com ಅಂತ ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೇಟ್ ಬಂದು ನೀವು ಇಲ್ಲಿ ಟೋಟಲಿ ಬಂದು ನಿಮ್ಗೆ ಇಲ್ಲಿ 9 ಸ್ಟೇಟ್ಸ್ ಇದೆ, ಅದ್ರಲ್ಲಿ ಯಾವ್ದು ನಿಮ್ ಸ್ಟೇಟ್ ಯಾವ್ದನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಸೊ ನಾನು ಇಲ್ಲಿ ಬಂದ್ಬಿಟ್ಟು KA01HZ444 ಅಂತ ಒಂದು ಡಮ್ಮಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಯಾಂಗ್ಳೂರ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಐ ಅಗ್ರಿ ಫಾರ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಚೆಕ್ ಮಾರ್ಕ್ ಮೇಲೆ ಟಿಕ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಅದು ನೆಕ್ಸ್ಟ್ ವೆಹಿಕಲ್ ಲೈಕ್ ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಯಾವ್ದಿದೆಯಲ್ಲ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ನೀವು ಈ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆನೆ ಇದು ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಸ್ಟೇಟ್ ಕರ್ನಾಟಕ ಅಂತ ಕೊಟ್ಟಿದ್ರೆ ಮತ್ತೆ ಡಿಸ್ಟ್ರಿಕ್ಟ್ ಸ್ಟೇಟ್ ಇವಾಗ ಚೇಂಜ್ ಮಾಡಕ್ಕಾಗಲ್ಲ, ಮತ್ತೆ ನೀವು ಸ್ಟೇಟ್ ಚೇಂಜ್ ಮಾಡ್ಬೇಕಂದ್ರೆ ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಚೇಂಜ್ ಮಾಡಿ ಮತ್ತೆ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ, ಅವಾಗ ಮತ್ತೆ ಈ ಪೇಜ್ ಗೆ ರಿಟರ್ನ್ ಆಗುತ್ತೆ. ಇಲ್ಲ ಡಿಸ್ಟ್ರಿಕ್ಟ್ ಮಾತ್ರ ಇಲ್ಲಿ ಚೇಂಜ್ ಮಾಡೋ ಆಪ್ಷನ್ಸ್ ಇರುತ್ತೆ, ನೀವು ಡಿಸ್ಟ್ರಿಕ್ಟ್ ನ ಬೇಕಾದ್ರೆ ಇಲ್ಲಿ ಮತ್ತೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನು ಬ್ಯಾಂಗ್ಳೂರ್ ಅರ್ಬನ್ ಇರೋದು ಬ್ಯಾಂಗ್ಳೂರ್ ಅರ್ಬನ್ ಅಂತ ಇಟ್ಟಿರ್ತೀನಿ. ಮತ್ತೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡ್ತಿರೋ ವೆಹಿಕಲ್ ಯಾವ್ದು ಅಂತ, ಲೈಕ್ 2 ವೀಲರ್ 3 ವೀಲರ್ ಕಾರ್ SUV MUV ಮತ್ತೆ ವ್ಯಾನ್ ಅಥವಾ ಬಸ್ ಟ್ರಕ್ ಅಥವಾ ಅದರ್ ಕಮರ್ಷಿಯಲ್ ವೆಹಿಕಲ್ ಯಾವ್ದು ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ನೀವು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆನೆ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಆ ಡೀಲರ್ಶಿಪ್ ನ ಡೀಟೇಲ್ಸ್ ಫೆಚ್ ಆಗುತ್ತೆ. ಸೊ ನಾನು ಇಲ್ಲಿ ಎಕ್ಸಾಂಪಲ್ ಗೆ 2 ವೀಲರ್ ನ ತಗೊಂತೀನಿ. 2 ವೀಲರ್ ಅಲ್ಲಿ ನೋಡಬಹುದು ಇಷ್ಟು ಕಂಪನೀಸ್ ಇದೆ 2 ವೀಲರ್ ಅಲ್ಲಿ. ಅದರಲ್ಲಿ ನಾನು ಇವಾಗ ಹೋಂಡಾ ಮೋಟಾರ್ ಸೈಕಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅದು ಪರ್ಟಿಕ್ಯುಲರ್ HSRP ಪೇಜ್ ಗೆ ಮತ್ತೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಆರ್ಡರ್ ಯುವರ್ HSRP ನೌ ಅಂತ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಂಟರ್ ಮಾಡೋ ಡೀಟೇಲ್ಸ್ ತುಂಬಾ ಕರೆಕ್ಟ್ ಆಗಿರ್ಬೇಕು. ಇದು ಎಲ್ಲ ಮ್ಯಾಚ್ ಆದ್ರೇನೆ ಅದು ವೆರಿಫೈ ಸಬ್ಮಿಟ್ ಕೊಟ್ಟಾದ್ಮೇಲೆ ವೆರಿಫೈ ಆಗಿ ಸಬ್ಮಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ರಿಜಿಸ್ಟ್ರೇಷನ್ ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಿಟ್ಮೆಂಟ್ ಲೊಕೇಶನ್ ನೋಡಿ, ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಲೈಕ್ ಹೋಮ್ ಡೆಲಿವರಿ ಬಂದು ಅವರೇ ಹೋಮ್ ಡೆಲಿವರಿ ಕೊಟ್ಟು ಫಿಟ್ ಮಾಡ್ಬಿಟ್ಟು ಹೋಗ್ತಾರೆ, ಇಲ್ಲಾಂದ್ರೆ ನೀವೇ ಡೀಲರ್ ಪ್ರಮೈಸಸ್ ಅಂದ್ರೆ ನಿಮ್ ನಿಯರ್ ಬೈ ಯಾವ ಡೀಲರ್ ಇದೆಯಲ್ಲ, ಲೈಕ್ ನಿಮ್ದು ಹೋಂಡಾ ಗಾಡಿ ಆಗಿದ್ರೆ ಹೋಂಡಾ ಶೋರೂಮ್ ನಿಯರ್ ಬೈ ಎಲ್ಲಿದೆಯಲ್ಲ ಅಲ್ಲಿ ಆ ಡೀಲರ್ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಅಲ್ಲಿ ಹೋಗಿ ಆ ವೆಹಿಕಲ್ ನಂಬರ್ ನ ಫಿಟ್ಮೆಂಟ್ ಮಾಡಿಸ್ಕೊಂಡ್ ಬರ್ಬೋದು. ಸೊ ನಾನು ಇಲ್ಲಿ ಹೋಮ್ ಫಿಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನ್ ಡಿಫ್ರೆನ್ಸ್ ಅಂದ್ರೆ ಹೋಮ್ ಫಿಟ್ಮೆಂಟ್ ಗೆ ನಿಮ್ಗೆ 125 ರೂಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಆಡ್ ಮಾಡ್ತಾರೆ, ಲೈಕ್ ಹೋಮ್ ಡೆಲಿವರಿ ಚಾರ್ಜಸ್. ಇಲ್ಲಾಂದ್ರೆ ಡೀಲರ್ಶಿಪ್ ಪ್ರಮೈಸಸ್ ಅಲ್ಲಿ ನಿಮ್ಗೆ ಅರೌಂಡ್
550 ಅರೌಂಡ್ 500 ಆಗುತ್ತೆ. ಹೋಮ್ ಫಿಟ್ಮೆಂಟ್ ಅಲ್ಲಿ ನಿಮ್ಗೆ ಅರೌಂಡ್ 600 ರುಪೀಸ್ ಆಗುತ್ತೆ. ಸೊ ನಾನು ಇವಾಗ ಹೋಮ್ ಫಿಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ HSRP ಆರ್ಡರ್ ಟೈಪ್ ಅಲ್ಲಿ ನಿಮ್ಗೆ ನೋಡಬಹುದು ಇಲ್ಲಿ 4 ಆಪ್ಷನ್ಸ್ ಇದೆ. ಈ 4 ಆಪ್ಷನ್ಸ್ ಯಾವ್ದು ಅಂದ್ರೆ ಓಲ್ಡ್ ವೆಹಿಕಲ್ HSRP ಕಿಟ್ ಅಂದ್ರೆ ನಿಮ್ಮ ವೆಹಿಕಲ್ ಬಂದ್ಬಿಟ್ಟು ಲೈಕ್ ಬಿಫೋರ್ 1st ಏಪ್ರಿಲ್ 2019 ಕೆಳಗಡೆ ಹಿಂದೆ ತಗೊಂಡಿದ್ರೆ ನೀವು, ಅವಾಗ ನಿಮ್ಗೆ ಓಲ್ಡ್ ವೆಹಿಕಲ್ HSRP ಕಿಟ್ ಅಂತ ಬರುತ್ತೆ. ಅಂದ್ರೆ ಅದರಲ್ಲಿ ನಿಮ್ಗೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ನಂಬರ್ ಪ್ಲೇಟ್ಸ್ ಬರುತ್ತೆ. ಮತ್ತೆ ಅದು ಕಂಪ್ಲೀಟ್ಲಿ ನ್ಯೂ ಆಗಿರುತ್ತೆ. ನಿಮ್ಗೆ ಗೊತ್ತಿರಬಹುದು HSRP ನಂಬರ್ ಪ್ಲೇಟ್ ಅಲ್ಲಿ ಯೂನಿಕ್ ನಂಬರ್ ಬರುತ್ತೆ. ಸೊ ಆ ಯೂನಿಕ್ ನಂಬರ್ ಬರೋ ಕಾರಣದಿಂದ ನೀವು HSRP ಓಲ್ಡ್ ವೆಹಿಕಲ್ HSRP ಕಿಟ್ ಅಂತ ಕೊಡೋದ್ರಿಂದ ನಿಮ್ಗೆ ನ್ಯೂ ಯೂನಿಕ್ ನಂಬರ್ ಜನರೇಟ್ ಆಗ್ಬಿಟ್ಟು ಹೊಸ ಯೂನಿಕ್ ನಂಬರ್ ಜೊತೆಗೆ ನಿಮ್ಗೆ ನಂಬರ್ ಪ್ಲೇಟ್ ಬರುತ್ತೆ. ಡ್ಯಾಮೇಜ್ ಫ್ರಂಟ್ HSRP ಕಿಟ್ ಅಂದ್ರೆ ನೀವು ಆಲ್ರೆಡಿ HSRP ಕಿಟ್ ನ ಬುಕ್ ಮಾಡಿದ್ರೆ, ಬಟ್ ನಿಮ್ಗೆ ಏನಾಗಿದೆ ಅಂದ್ರೆ ಫ್ರಂಟ್ ನಂಬರ್ ಪ್ಲೇಟ್ ಏನಾಗಿದೆ ಡ್ಯಾಮೇಜ್ ಆಗಿದ್ರೆ ಇದನ್ನ ಬುಕ್ ಮಾಡ್ಬೇಕು. ಸೊ ಅದನ್ನ ಆವಾಗ ನೀವು ಯೂನಿಕ್ ನಂಬರ್ ಏನ್ ಕೊಟ್ಟಿರ್ತಾರಲ್ಲ ನಿಮ್ಗೆ HSRP ಗೆ, ಅದನ್ನ ಕೂಡ ಎಂಟರ್ ಮಾಡ್ಬೇಕಾಗಿರುತ್ತೆ. ಮತ್ತೆ ರೇರ್ ಅಂದ್ರೆ ಹಿಂದ್ಗಡೆದು ನಂಬರ್ ಪ್ಲೇಟ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅವಾಗ ಇದನ್ನ ಬುಕ್ ಮಾಡೋದು. ಇಲ್ಲ ಎರಡು ನಂಬರ್ ಪ್ಲೇಟ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಬೋತ್ HSRP ಕಿಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಎರಡು ಮತ್ತೆ ನಂಬರ್ ಪ್ಲೇಟ್ ಬರುತ್ತೆ. ಇದು ಯಾಕಂದ್ರೆ ಯೂನಿಕ್ ನಂಬರ್ ಮತ್ತೆ ಯಾರಿಗೂ ರಿಪಿಟೇಷನ್ ಆಗ್ಬಾರ್ದು ಅಂತ ಮಾಡಿದ್ದಾರೆ. ಅಕಸ್ಮಾತ್ ನೀವು ಡ್ಯಾಮೇಜ್ ಬೋತ್ HSRP ಕಿಟ್ ಅಂತ ಕೊಡದೇನೆ ಓಲ್ಡ್ ವೆಹಿಕಲ್ HSRP ಕಿಟ್ ಅಂತ ಕೊಟ್ಟು ನಿಮ್ಮ ವೆಹಿಕಲ್ ನಂಬರ್ ಎಂಟರ್ ಮಾಡಿದ್ರೆ ಅವ್ರ ಹತ್ರ ಆಲ್ರೆಡಿ ಡೇಟಾ ಇರುತ್ತೆ. ಸೊ ಅದನ್ನ ನೋಡಿದಾಗ ಅವ್ರು ಆಲ್ರೆಡಿ ಮೆನ್ಷನ್ ಆಗಿರುತ್ತೆ ಲೈಕ್ HSRP ಆಲ್ರೆಡಿ ಇವ್ರಿಗೆ ಡೆಲಿವರಿ ಆಗಿದೆ ಅಂತ. ಸೊ ಅವಾಗ ಎರರ್ ಬರುತ್ತೆ. ಸೊ ಅದರಿಂದ ನಿಮ್ಗೆ ಯಾವ್ದಿದೆ ಅಂತ ಕರೆಕ್ಟ್ ಆಗಿ ನೋಡಿ ಸೆಲೆಕ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಓಲ್ಡ್ ವೆಹಿಕಲ್ HSRP ಕಿಟ್ ಇರುತ್ತೆ, ಯಾಕಂದ್ರೆ ಅಷ್ಟು ಬೇಗ ಯಾರ್ದು ವೆಹಿಕಲ್ HSRP ಕಿಟ್ ಡ್ಯಾಮೇಜ್ ಆಗಿರಲ್ಲ. ಸೊ ಇವಾಗ ನಾನು ಓಲ್ಡ್ ವೆಹಿಕಲ್ HSRP ಕಿಟ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ ಏನಿದೆ ಅದನ್ನ ಎಂಟರ್ ಮಾಡಿ. ನಾನು 1 2 3 4 5 6 ಅಂತ ಎಂಟರ್ ಮಾಡ್ತಾ ಇದ್ದೀನಿ. ಈ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ ವೆರಿಫೈ ಅಂಡ್ ಸಬ್ಮಿಟ್ ಆಗುತ್ತೆ ಅದು. ನೆಕ್ಸ್ಟ್ ವೆಹಿಕಲ್ ನಂಬರ್ ನಾನು ಆಗ್ಲೇ ಹಾಕಿದಾಗೆ ಪಿನ್ ಕೋಡ್ ನೋಡಿ, ಪಿನ್ ಕೋಡ್ ನಾಟ್ ಅವೈಲೇಬಲ್ ಫಾರ್ ಹೋಮ್ ಡೆಲಿವರಿ ಅಂತ ತೋರಿಸ್ತಾ ಇದೆ. ಬೇಸ್ಡ್ ಆನ್ ನೀವು ಪಿನ್ ಕೋಡ್ ಒತ್ತೋದ್ರ ಮೇಲೆ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ನೋಟ್ ಕೊಟ್ಟಿದ್ದಾರೆ. ಹೋಮ್ ಫಿಟ್ಮೆಂಟ್ ಆಪ್ಷನ್ ಇಸ್ ಅವೈಲೇಬಲ್ ಫಾರ್ ವೆಹಿಕಲ್ ರಿಜಿಸ್ಟರ್ಡ್ ಇನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂಡ್ ಕರ್ನಾಟಕ ಅಂತ. ಕರ್ನಾಟಕ ಮತ್ತು ಉತ್ತರ ಪ್ರದೇಶದಲ್ಲಿ ಇರೋರಿಗೆ ಮಾತ್ರನೇ ಹೋಮ್ ಫಿಟ್ಮೆಂಟ್ ಅಂದ್ರೆ ಹೋಮ್ ಡೆಲಿವರಿ ಸರ್ವಿಸ್ ಅವೈಲೇಬಲ್ ಇದೆ. ಬೇರೆ ಯಾವುದೇ ಸ್ಟೇಟ್ಗೂ ಲೈಕ್ ಇಲ್ಲಿ ಅವೈಲೇಬಲ್ ಇರೋ ಸರ್ವಿಸ್ ಬೇರೆ ಯಾವುದೇ ಸ್ಟೇಟ್ಗೂ ಅದು ಹೋಮ್ ಡೆಲಿವರಿ ಸರ್ವಿಸ್ ಇಲ್ಲ. ಎಲ್ಲರೂ ಡೀಲರ್ ಎಲ್ಲಿ ಪ್ರಿಮೈಸಸ್ ಇರುತ್ತೋ ಅಲ್ಲೇ ಹೋಗಿ ಫಿಟ್ಮೆಂಟ್ ಮಾಡಿಸ್ಕೋಬೇಕಾಗಿರುತ್ತೆ. ಓನ್ಲಿ ಫಾರ್ ಕರ್ನಾಟಕ ಅಂಡ್ ಉತ್ತರ ಪ್ರದೇಶಿಗೆ ಮಾತ್ರ ಹೋಮ್ ಡೆಲಿವರಿ ಸರ್ವಿಸ್ ಇದೆ. ಸೊ ನಾನು ಇಲ್ಲಿ ಇವಾಗ 560034 ಅಂತ ಹಾಕ್ತೀನಿ ನೋಡಿ. ಇವಾಗ ನನಗೆ ಎರರ್ ಮೆಸೇಜ್ ತೋರಿಸ್ತಾ ಇಲ್ಲ, ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಪಿನ್ ಕೋಡ್ ಆಗಿರೋದ್ರಿಂದ ಇಲ್ಲಿಗೆ ಹೋಮ್ ಡೆಲಿವರಿ ಸರ್ವಿಸ್ ಇದೆ. ಸೊ ನೆಕ್ಸ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನಾನು ಆಗ್ಲೇ ಎಂಟರ್ ಮಾಡ್ದಂಗೆ HZ444 ಅಂದ್ರೆ ಇದು ಡಮ್ಮಿ ವ್ಯಾಲ್ಯೂಸ್ ನಾನು ಎಂಟರ್ ಮಾಡ್ತಾ ಇರೋದು, ಪಿನ್ ಕೋಡ್ ಮಾತ್ರ ಕರೆಕ್ಟ್ ಆಗಿ ಹಾಕಿದ್ದೀನಿ. ನೆಕ್ಸ್ಟ್ ನಾನು ತೋರಿಸ್ತೀನಿ, ಯಾಕಂದ್ರೆ ಇದು ಬರೀ ಸ್ಯಾಂಪಲ್ ಅಲ್ವಾ, ಸೆಕ್ಯೂರಿಟಿ ರೀಸನ್ಸ್ ಗೋಸ್ಕರ ನಾನು ಕರೆಕ್ಟ್ ಡೀಟೇಲ್ಸ್ ಹಾಕ್ತಾ ಇಲ್ಲ. ನೆಕ್ಸ್ಟ್ ನಿಮ್ಮ ವೆಹಿಕಲ್ ಚೆಸ್ಸಿ ನಂಬರು, ನಿಮ್ಮ RC ಬುಕ್ ಇದೆಯಲ್ಲ, RC ಬುಕ್ ಅಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಕೆಳಗಡೆ ನಿಮ್ಮ ಚೆಸ್ಸಿ ನಂಬರು ಮತ್ತೆ ಇಂಜಿನ್ ನಂಬರ್ ಎರಡು ಇರುತ್ತೆ. ಸೊ ನೀವು ಇಲ್ಲಿ ಚೆಸ್ಸಿ ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಇಲ್ಲಿ ಇಂಜಿನ್ ನಂಬರ್ ನ ಎಂಟರ್ ಮಾಡ್ಬೇಕಾಗಿರುತ್ತೆ. ನೋಡ್ಬೋದು ನಾನು ಇವಾಗ ಡಮ್ಮಿ ನಂಬರ್ ಹಾಕಿ ತೋರಿಸ್ತೀನಿ. ಸೊ ನಾನು ಡಮ್ಮಿ ನಂಬರ್ ಹಾಕಿ ಇಲ್ಲಿ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ವೆಹಿಕಲ್ ಡೀಟೇಲ್ಸ್ ವಾಹನ್ ರೆಕಾರ್ಡ್ಸ್ ಜೊತೆ ಮ್ಯಾಚ್ ಆಗ್ತಾ ಇಲ್ಲ, ವೆಹಿಕಲ್ ನಾಟ್ ಫೌಂಡ್ ಅಂತ ಬರ್ತದೆ. ಸೊ ಇವು ಮೂರು ಮ್ಯಾಚ್ ಆದ್ರೆ ಮಾತ್ರ ನಿಮ್ಗೆ ವೆರಿಫೈ ಅಂಡ್ ಸಬ್ಮಿಟ್ ಆಗಿರುತ್ತೆ. ಸೊ ಅದರಿಂದ ನಾನು ಕಾನ್ಫಿಡೆನ್ಶಿಯಾಲಿಟಿಗೋಸ್ಕರ ಇದನ್ನ ಹೈಡ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಅದು ಡೀಟೇಲ್ಸ್ ಲೈಕ್ ವೆಹಿಕಲ್ ನಂಬರು, ಚೆಸ್ಸಿ ನಂಬರು ಮತ್ತೆ ಇಂಜಿನ್ ನಂಬರು ಮೂರು ಮ್ಯಾಚ್ ಆಗಿದ ತಕ್ಷಣ ನೀವು ವೆರಿಫೈ ಅಂಡ್ ಸಬ್ಮಿಟ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ತರ ಲೋಡ್ ಆಗುತ್ತೆ. ಸೊ ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ ಅಲ್ಲಿ ಲೈಕ್ ಅವೈಲೇಬಲ್ ಅಪಾಯಿಂಟ್ಮೆಂಟ್ ಡೇಟ್ಸ್ ಬಂದು ನಿಮ್ಗೆ ಡಾರ್ಕ್ ಬ್ಲಾಕ್ ಅಲ್ಲಿ ಇರುತ್ತೆ, ಇಲ್ಲ ಲೈಟ್ ಮಾಡಿರ್ತಾರೆ ಲೈಕ್ ಬ್ಲರ್ ತರ. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಅಪಾಯಿಂಟ್ಮೆಂಟ್ ಡೇಟು 10 ಅಂತ ಕ್ಲಿಕ್ ಮಾಡಿದ್ರೆ 10 ಬರಲ್ಲ, ಯಾಕಂದ್ರೆ ಅದು ಇವತ್ತಿನ ಡೇಟ್ ತೋರಿಸ್ತದೆ. ಸೊ 17 ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಪಾಯಿಂಟ್ಮೆಂಟ್ ಸ್ಲಾಟ್ಸ್ ನೋಡ್ಬೋದು ನೀವು 0 ಸ್ಲಾಟ್ಸ್ ಅವೈಲೇಬಲ್ ಇರುತ್ತೆ. ಅದೇ ತರ ನೀವು 18 ಅಂತ ಸೆಲೆಕ್ಟ್ ಮಾಡ್ತೀರಾ, ನೆಕ್ಸ್ಟ್ ಯಾವ ಅವೈಲೇಬಲ್ ಡೇಟ್ ಅಲ್ಲಿ ನೋಡ್ಬೋದು ಬರೀ 1 ಸ್ಲಾಟ್ ಅವೈಲೇಬಲ್ ಇದೆ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, 8 AM to 7 PM ಒಳಗಡೆ ಬರುತ್ತೆ ಅಂತ. ಸೊ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಆಗಿರ್ಬೋದು, ವೆಹಿಕಲ್ ಟೈಪ್ ಮತ್ತೆ ವೆಹಿಕಲ್ ಕ್ಲಾಸ್, ಫ್ಯೂಲ್ ಟೈಪ್, ಇಂಜಿನ್ ಟೈಪ್ ಎಲ್ಲ ತೋರಿಸುತ್ತೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಡಿ. ನೀವು ಇಲ್ಲಿ ಏನೋ ಎರಡು ಡೀಟೇಲ್ಸ್ ಮೆನ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ವೆಹಿಕಲ್ ಟೈಪ್ ಇರುತ್ತೆ. ನಿಮ್ಗೆ ವೆಹಿಕಲ್ ಟೈಪ್ ಅಲ್ಲಿ ನಿಮ್ದು ಮೋಟಾರ್ ಸೈಕಲ್ ಸ್ಕೂಟರ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಮೋಟಾರ್ ಸೈಕಲ್ ಅಂದ್ರೆ ಗೊತ್ತಿರುತ್ತೆ, ಬೈಕ್, ಸ್ಕೂಟರ್ ಅಂದ್ರೆ ಸ್ಕೂಟೀಸ್ ತರ ಬರುತ್ತಲ್ಲ ಆ ತರ ವೆಹಿಕಲ್. ಸೊ ಇಲ್ಲಿ ಮೋಟಾರ್ ಸೈಕಲ್ ಸೆಲೆಕ್ಟ್ ಮಾಡ್ತಾ ಇದೀನಿ. ಇಲ್ಲಿ ವೆಹಿಕಲ್ ಓನರ್ ನೇಮ್ ಬಂದ್ಬಿಟ್ಟು ನಾನು ಡಮ್ಮಿ ವ್ಯಾಲ್ಯೂ ಬಂದು ಮೀ ಅಂತ ಎಂಟರ್ ಮಾಡ್ತಾ ಇದ್ದೀನಿ. ಬಿಲ್ಲಿಂಗ್ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಿಮ್ಗೆ ಯಾವ ಅಡ್ರೆಸ್ ಗೆ ಬಂದು ಫಿಟ್ ಮಾಡ್ಬೇಕು ಅಂದ್ರೆ ಬ್ಯಾಂಗ್ಳೂರು ಅಂತ ಸೆಲೆಕ್ಟ್ ಮಾಡಿದೀನಿ, ನಾನು ಪಿನ್ ಕೋಡ್ ಕೊಟ್ಟಿದ್ದೀನಿ. ಆ ಪಿನ್ ಕೋಡ್ ಅಲ್ಲಿ ಯಾವ ಅಡ್ರೆಸ್ ಪರ್ಟಿಕ್ಯುಲರ್ ನಿಮ್ ಕರೆಕ್ಟ್ ಆಗಿರೋ ಲೊಕೇಶನ್ ಎಂಟರ್ ಮಾಡಿ. ಸೊ ಅಲ್ಲಿ ಪರ್ಟಿಕ್ಯುಲರ್ ಅಡ್ರೆಸ್ ಗೆ ಬಂದು ಅವರು ಫಿಟ್ಮೆಂಟ್ ಮಾಡ್ತಾರೆ. ಅಡ್ರೆಸ್ ನೆಲ್ಲ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಬೇಕಾಗಿರುತ್ತೆ. ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಿ ಮೊಬೈಲ್ ನಂಬರ್ ನ ವೆರಿಫೈ ಮಾಡಬೇಕು. ಆಮೇಲೆ ನಿಮ್ಗೆ ಅದು ಪೇಮೆಂಟ್ ಗೇಟ್ವೇಗೆ ಡೈರೆಕ್ಟ್ ಮಾಡುತ್ತೆ. ಪೇಮೆಂಟ್ ಗೇಟ್ವೇಲಿ ಡೆಬಿಟ್ ಕಾರ್ಡ್ ಅಥವಾ UPI ಆಪ್ಷನ್ಸ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಾನು ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಸ್ಟೆಪ್ಸ್ ನ ಹೈಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಇವಾಗ ನಾನು ಸ್ಕ್ರೀನ್ ಮೇಲೆ ನಿಮ್ಗೊಂದು ಡಮ್ಮಿ ಅಂದ್ರೆ ನಾನೇ ಓನ್ ಆಗಿ ಕ್ರಿಯೇಟ್ ಮಾಡಿರುವಂತ ನಂಬರ್ ಪ್ಲೇಟ್ ತೋರಿಸ್ತಾ ಇದ್ದೀನಿ. ಸೊ ಇದ್ರಲ್ಲಿ ನೀವು ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ನೋಡಬಹುದು ಅಶೋಕ ಚಕ್ರ ತರ ಸಿಂಬಲ್ ಒಂದು ಬಂದಿರುತ್ತೆ ನಿಮ್ಮ HSRP ನಂಬರ್ ಪ್ಲೇಟ್ ಅಲ್ಲಿ. ಮತ್ತೆ ಅದ್ರ ಕೆಳಗಡೆ ಇಂಡಿಯಾ ಅಂತ ಬರೆದಿರುತ್ತೆ, ಅಂದ್ರೆ IND ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿರುತ್ತೆ. ಅದ್ರ ಕೆಳಗಡೆ ನಿಮ್ಗೆ ಒಂದು ಯೂನಿಕ್ ನಂಬರ್ ಇರುತ್ತೆ, ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರೋ ತರನೇ. ಮತ್ತೆ ನಿಮ್ಮ ವೆಹಿಕಲ್ ನಂಬರ್ ಕೂಡ ಈ ತರ ಬಂದಿರುತ್ತೆ. ಲೈಕ್ ಏನಂದ್ರೆ ನಿಮ್ಮ ರೇರ್ ಅಂದ್ರೆ ಹಿಂದ್ಗಡೆ ನಂಬರ್ ಪ್ಲೇಟ್ ಏನಿರುತ್ತಲ್ಲ ಅದ್ರಲ್ಲಿ 10 ಡಿಜಿಟ್ಸ್ ಇದ್ರೆ ನಿಮ್ಮ ನಂಬರ್ ಪ್ಲೇಟ್ ಅದರಲ್ಲಿ 5 ಡಿಜಿಟ್ಸ್ ಮೇಲೆ ಇರುತ್ತೆ, 5 ಕ್ಯಾರೆಕ್ಟರ್ಸ್ ಕೆಳಗಿರುತ್ತೆ. ಅಂದ್ರೆ 5 ಕ್ಯಾರೆಕ್ಟರ್ಸ್ ಮೇಲೆ 5 ಕ್ಯಾರೆಕ್ಟರ್ಸ್ ಕೆಳಗೆ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಈ ನಂಬರ್ ಪ್ಲೇಟ್ ಫಿಕ್ಸ್ ಮಾಡೋದು ಏನ್ ಮಾಡ್ತಾರೆ ಅಂದ್ರೆ ಅವರು ನಾನ್ ರಿಮೂವಬಲ್ ಅಥವಾ ನಾನ್ ರೀಯೂಸಬಲ್ ಸ್ನಾಪ್ ಲಾಕ್ ಅಂತ ಬರುತ್ತೆ. ಆ ಸ್ನಾಪ್ ಲಾಕ್ ಮಾಡ್ತಾರೆ. ಅಂದ್ರೆ ಲಾಸ್ಟ್ ಲೈಕ್ ಹಳೇದು ಮಾಡ್ತಾ ಇದ್ದಂಗೆ ನಟ್ಟು ಸ್ಕ್ರೂ ಹಾಕೆಲ್ಲ ಏನು ಫಿಟ್ ಮಾಡಲ್ಲ ಈ ನಂಬರ್ ಪ್ಲೇಟ್ ನ. ಸ್ನಾಪ್ ಲಾಕ್ ಅಂತ ಬರುತ್ತೆ. ಆ ಸ್ನಾಪ್ ಲಾಕ್ ಮಾಡಿದ್ರೆ ನೀವು ಮತ್ತೆ ಆ ನಂಬರ್ ಪ್ಲೇಟ್ ನ ರೀಯೂಸ್ ಮಾಡಕ್ಕಾಗಲ್ಲ. ಅಂದ್ರೆ ಮತ್ತೆ ಆ ಲಾಕ್ ನ ಮತ್ತೆ ರಿಮೂವ್ ಮಾಡಿದ್ರೆ ಮತ್ತೆ ಫಿಕ್ಸ್ ಹಾಕಕ್ಕಾಗಲ್ಲ. ಮತ್ತೆ ನೀವು ಬೇರೆ ಸ್ನಾಪ್ ಲಾಕ್ ತಂದೆ ಹಾಕ್ಬೇಕಾಗಿರುತ್ತೆ. ಆ ತರ ಮಾಡಿದ್ದಾರೆ. ಸೊ ಇದು HSRP ನಂಬರ್ ಪ್ಲೇಟ್ಸ್ ನ ಸ್ವಲ್ಪ ಡೀಟೇಲ್ಸ್ ಆಗಿತ್ತು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಅದರಿಂದ ಅವ್ರಿಗೂ ಕೂಡ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನಿಮ್ಗೆ ಯಾವುದೇ ರೀತಿ ಕ್ವರೀಸ್ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.